ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಶುಕ್ರವಾರ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳು ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು. ಹಟ್ಟಿ ಮಲ್ಲಪ್ಪ ನಾಯಕನ ಸಂಘದ ಪದಾಧಿಕಾರಿಗಳಿಂದ ಭೂಮಿ ಪೂಜೆ, ಮಹರ್ಷಿ ವಾಲ್ಮೀಕಿ ಶಿಲಾಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ. ಪಟ್ಟಣದ ಹೃದಯ ಭಾಗವಾದ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಶಿಲಾಪುತ್ಥಳಿ ನಿರ್ಮಾಣಕ್ಕಾಗಿ ಹಟ್ಟಿ ಮಲ್ಲಪ್ಪನಾಯಕ ಸಂಘದ ಪದಾಧಿಕಾರಿಗಳು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಹಟ್ಟಿ ಮಲ್ಲಪ್ಪ ನಾಯಕನ ಸಂಘದ ಅಧ್ಯಕ್ಷ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಮಾತನಾಡಿ, ಹೋಬಳಿ ಕೇಂದ್ರವಾದ ನಾಯಕನಹಟ್ಟಿ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿಯರ ಶಿಲಾಪುತ್ಥಳಿ ನಿರ್ಮಾಣ ಮಾಡಬೇಕೆಂಬುದು ಹಲವು ವರ್ಷಗಳ ಕನಸಾಗಿತ್ತು. ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಪುತ್ಥಳಿ ನಿರ್ಮಾಣಕ್ಕೆ ಅಗತ್ಯವಾಗಿರುವ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಪುತ್ಥಳಿ ನಿರ್ಮಾಣದ ಬಗ್ಗೆ ಸಭಾ ನಡವಳಿಕೆ ತಂದು ಸರ್ವ ಸದಸ್ಯರ ಅನುಮೋದನೆ ಪಡೆಯಲಾಗಿದೆ. ಹಾಗೆ ಜಿಲ್ಲಾಡಳಿತ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಿಂದ ಅಗತ್ಯ ಅನುಮತಿಯನ್ನು ಪಡೆಯಲಾಗಿದೆ. ಪುತ್ಥಳಿ ನಿರ್ಮಾಣಕ್ಕೆ ಅಗತ್ಯವಾಗಿರುವ ಅನುದಾನವನ್ನು ಹೋಬಳಿಯಾದ್ಯಂತ ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿರುವ ವಾಲ್ಮೀಕಿ ನಾಯಕ ಸಮುದಾಯದ ಪ್ರತಿ ಮನೆಯಿಂದಲೂ ದೇಣಿಗೆಯನ್ನು ಸಂಗ್ರಹಿಸಲಾಗಿದೆ. ಅಕ್ಟೋಬರ್ 7ರಂದು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನೂತನ ವಾಲ್ಮೀಕಿಯವರ ಶಿಲಾಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗೆ ಹೋಬಳಿಯಾದ್ಯಂತ ಭಾರಿ ವಾಲ್ಮೀಕಿ ನಾಯಕ ಜನಾಂಗವಲ್ಲದೆ ಎಲ್ಲ ಸಮುದಾಯಗಳ ಸಹಕಾರವನ್ನು ಸಂಘದ ವತಿಯಿಂದ ಕೋರಲಾಗಿದ್ದು, ಎಲ್ಲರ ಸಹಕಾರದಿಂದ ಪುತ್ಥಳಿ ನಿರ್ಮಾಣ ಕಾರ್ಯ ನೆರವೇರಿಸಲಾಗುವುದು ಎಂದರು. ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಈರಮ್ಮ, ಸುನೀತಾ, ಮುದಿಯಪ್ಪ, ತಿಪ್ಪೇಶ್, ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳಾದ ಎಸ್ ಓಬಯ್ಯ, ದೊಡ್ಡ ಬೋರಯ್ಯ, ನಾಗರಾಜ್, ಚಿನ್ನಯ್ಯ, ಹನುಮಣ್ಣ, ಬೈರಣ್ಣ, ಗ್ರಾಮಸ್ಥರಾದ ಮಲ್ಲಿಕಾರ್ಜುನ, ಟಿ ಬಸಣ್ಣ, ಪಾಲಯ್ಯ, ಚಿನ್ನಪಾಲಯ್ಯ, ಜಿಟಿ ದೇವರಾಜ್, ಜಿವೈ ತಿಪ್ಪೇಸ್ವಾಮಿ, ತಿಮ್ಮಪ್ಪ, ಹುಚ್ಚ ಮಲ್ಲಯ್ಯ ಅವರು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಅದಕ್ಕೆ ಒಂದು ಬುನಾದಿ ಇಲ್ಲ, ಇಷ್ಟು ದಿವಸ ಹಂಗೆ ಇತ್ತು. ಇದು ಹಟ್ಟಿ ಮಲ್ಲಪ್ಪ ನಾಯಕ ಸಂಘ ಪ್ರತಿಷ್ಠಾಪನೆಯಾಗಿ ಅದು ಆಡಳಿತಕ್ಕೆ ಬಂದ ಮೇಲೆ ಇದನ್ನೆಲ್ಲ ನೋಡಿ ವಾಲ್ಮೀಕಿ ಭವನವನ್ನ ಮಾಡುವಂತ ಒಂದು ವ್ಯವಸ್ಥೆ ಆಯಿತು. ಮಳೆಯನ್ನ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಮುಂದೆ ಇವೆಲ್ಲ ಇನ್ನೂ ಬಹಳ ಅನೇಕ ಕೆಲಸಗಳಿದ್ದಾವೆ. ಎಲ್ಲ ರೀತಿಯ ಸಹಕಾರ ನಮ್ಮೆಲ್ಲ ಹೋಬಳಿಯ ಇವತ್ತು ಕೆಲವು ಜನ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಬಹಳ ಅರ್ಲಿ ಪೂಜೆ ಟೈಮ್ನೊಳಗೆ ಮಾಡ್ಬೇಕಲ್ಲ. ಹಂಗಾಗಿ ನಾವು ಇವತ್ತೇನು 9 ಗಂಟೆ 10 ಗಂಟೆ ಒಳಗೆ ಪೂಜೆ ಮಾಡಿದ್ದೀವಿ. ಹಂಗಾಗಿ ಬಹಳ ಜನ ಬಂದಿಲ್ಲ. ಬಂದಿದ್ರು ಕೂಡ ಅವ್ರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಬಂದಂತೆಲ್ಲ ನಾಯಕ ಬಂಧುಗಳಿಗೆ ನಮ್ಮ ಸಂಘದ ವತಿಯಿಂದ ಜನಾಂಗದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂತ ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ. ಹಾಗೂ ಇಲ್ಲಿ ನಮ್ಮ ಸಂಘದ ಆಫೀಸ್ ಹತ್ರ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರ ಆಫೀಸ್ ಹತ್ರ ಹೋಗಿ ಅಲ್ಲಿ ನೀರು ಎಲ್ಲ ವ್ಯವಸ್ಥೆ ಇದೆ. ಟಿಫನ್ ಮಾಡ್ಬೇಕಾಗಿ ದಯವಿಟ್ಟು ಎಲ್ಲರಲ್ಲಿ ಮನವಿ. ಎಲ್ಲರೂ ನಮ್ಮ ವಾಲ್ಮೀಕಿ ಸಮುದಾಯ ಭವನ ಹತ್ರ ಹೋಗ್ಬೇಕು. ಹಾಸ್ಪಿಟಲ್ ಮುಂಭಾಗ ಅಕ್ಟೋಬರ್ 8ನೇ ತಾರೀಕು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ಎಲ್ಲ ಮುಖಂಡರು ಊರಿನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ತನು ಮನ ಧನದೊಂದಿಗೆ ಚಿಂತೆ ಮಾಡಿ ಈ ನಮ್ಮ ಹೋಬಳಿ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ವಾಲ್ಮೀಕಿ ಪ್ರತಿಮೆಗೆ ತಾವೆಲ್ಲ ಸಹಾಯ ಮಾಡಬೇಕು. ಎಲ್ಲ ಜಾತಿ ಜನಾಂಗ ಸರ್ವಾಂಗ ಜನಾಂಗಕ್ಕೆ ವಿಶ್ವಕ್ಕೆ ಗುರುಗಳಾಗಿರ್ತಕ್ಕಂಥವ್ರು, ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ. ತಾವು ದಯವಿಟ್ಟು ಇದನ್ನು ಬಹಳ ಮನಗಂಡು ಗ್ರಾಮದಲ್ಲಿರ್ತಕ್ಕಂಥ ಮುಖಂಡಗಳು ಎಚ್ಚೆತ್ಕೊಂಡು ದಿನ ಸಾಯಂಕಾಲ 1 ಗಂಟೆ ಪ್ರತಿ ಮನೆಗೂ ಹೋಗಿ ಅವರಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ಒಂದು 10 ರೂಪಾಯಿ ಆದ್ರೂ ಬೀಳಲೇಬೇಕಿಲ್ಲಿ. ನಾನು ಕೊಟ್ಟಿದ್ದೀನಿ. ನಾನು ಸಮಾಜದ ಮುಖಂಡ, ನಾನು ಸಮಾಜದವನು, ವಾಲ್ಮೀಕಿ ಸೇರಿದವನು ಅನ್ನೋ ಒಂದು ಭಕ್ತಿಯನ್ನು ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಡ್ತಾರ ಅಂತ ಹೇಳಿ ನಮ್ಮ ನಾಯಕನಹಟ್ಟಿ ಹೋಬಳಿಯ ಪರವಾಗಿ ಆಮೇಲೆ ಸಂಖ್ಯೆಯವರನ್ನು ಮುಖಂಡರನ್ನು ಜವಾಬ್ದಾರಿ ತಗೋಬೇಕು. ಇದು ಇಡೀ ಹೋಬಳಿ ಸಮಾಜದ ವತಿಯಿಂದ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ವಾಲ್ಮೀಕಿ ಸಂಘ ಒಂದೇ ಮುಖ್ಯ ಅಲ್ಲ, ನಿಮಗೆ ಇಡೀ ಸಮಾಜ ಸೇರಿ ಮಾಡ್ತಕ್ಕಂಥದ್ದು ಒಂದು ಪ್ರತಿಭೆಗೋಸ್ಕರ ನಾವೆಲ್ಲರೂ ಸೇರಿ ಇನ್ನ 2 ತಿಂಗಳ ಒಳಗೆ 2 ತಿಂಗಳಿಂದ ಇನ್ನ 1.5 ತಿಂಗಳೈತೆ. 1.5 ತಿಂಗಳೊಳಗಾಗಿ ಈ ಪ್ರತಿಷ್ಠಾಪನೆ ಮಾಡಬೇಕು. ಬಹಳ ಅದ್ದೂರಿಯಾಗಿ ತಾವೆಲ್ಲರೂ ಸಹಕರಿಸ್ತಾರ ಅಂತ ಹೇಳಿ ತಮ್ಮಲ್ಲಿ ಮನವಿ